ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ತಂದಿದ್ದೀನಿ. ಈ ಲಾಗಲ್ಲಿ ನಾನು ಒಂದು ದೇವ್ರ ದರ್ಶನಕ್ಕೆ ಹೋಗಿರೋ ಅಂಥ ಲಾಗ್ ಆಗಿರುತ್ತೆ. ಇದು ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನ ನಿಮ್ಮ ಮುಂದೆ ತಂದಿದ್ದೀನಿ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಗಾಯ್ಸ್, ನಿಮ್ಮೆಲ್ರಿಗೂ ಇಷ್ಟ ಆದರೆ ಮರಿದಿರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಬನ್ನಿ ಹಾಗಾದರೆ ಯಾವ ರೀತಿ ಇರುತ್ತೆ ಇವತ್ತಿನ ಲಾಗ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತಿನ ದಿನದ ಪೂರ್ತಿ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ? ಪ್ಲೀಸ್ ಎಲ್ರಿಗೂ ಇಷ್ಟ ಆಗುತ್ತೆ, ಸಬ್ಸ್ಕ್ರೈಬ್ ಕೂಡ ಹಾಕ್ತೀರಾ, ಶೇರ್, ಲೈಕ್ ಕೂಡ ಮಾಡ್ತೀರಾ, ಕಾಮೆಂಟ್ ಕೂಡ ಮಾಡ್ತೀರಾ ಅಂತ ಭಾವಿಸ್ತಾ ನಿಮ್ಮ ಜೊತೆ ಈ ಒಂದು ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಗೈಸ್, ಹೇಳಬೇಕಂದ್ರೆ ಹೇಳಿದ್ನಲ್ಲ ಇವತ್ತಿನ ಲಾಗು ದೇವ್ರಿಗೆ ಹೋಗೋದು ಅಂತ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದಾಯಿತು. ಸೊ ಅದಲ್ದಲೆ ಇವತ್ತು ಉಜ್ಜಿನಿಗೆ, ನಮ್ಮದು ಮನೆ ದೇವರು ಉಜ್ಜಿನಿ ಮರಳಸಿದ್ದೇಶ್ವರ. ಸೊ ಅದು ಕರ್ನಾಟಕದ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಬರುತ್ತೆ. ಅದು ಒಂದು ಸದ್ಧರ್ಮ ಪೀಠ ಅಂತ ಕೂಡ ಕರೀತಾರೆ ಗೈಸ್ ಇದನ್ನು. ಹಾಗೆ ಇದು ವೀರಶೈವ ಧರ್ಮದ ಪವಿತ್ರ ಪಂಚಪೀಠಗಳಲ್ಲಿ ಒಂದು ಅಂತ ಕೂಡ ಹೆಸರುವಾಸಿಯಾಗಿದೆ. ಹಾಗಾಗಿ ತುಂಬ ಫೇಮಸ್ ಆಗಿರೋವಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಅಂತಲೇ ಹೇಳ್ಬೋದು ಇದನ್ನು. ಉಜ್ಜಯಿನಿ ಮರಳುಸಿದ್ದೇಶ್ವರ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ಅದನ್ನು ಏನಪ್ಪ ಅಂದರೆ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆ, ಈಗ ದೊಡ್ಡವರೇ ಆಗಿರ್ಬೋದು, ಅದನ್ನು ಇನ್ನು ಹಾಲಿಡೇಸ್ ಟೈಮಲ್ಲೆಲ್ಲ ವಿಸಿಟ್ ಮಾಡ್ತಿರ್ತಾರೆ. ಕೊಟ್ಟೂರು ಆಗಿರ್ಬೋದು, ಉಜ್ಜಿನಿ, ಈ ಥರ ಎಲ್ಲ ಚೆನ್ನಾಗಿರೋ ಹಿಸ್ಟಾರಿಕಲ್ ಪ್ಲೇಸ್ಗೆಲ್ಲ ತುಂಬ ಜನ ಹೋಗ್ತಾ ಇರ್ತಾರೆ. ಸೊ ಅದು ಒಂದು ಪವಿತ್ರ ದೇವಸ್ಥಾನ, ಧರ್ಮದ ಒಂದು ಪವಿತ್ರ ಪಂಚಪೀಠಗಳಲ್ಲಿ ಒಂದು ಅಂದರೆ ತಪ್ಪಿಲ್ಲ ಉಜ್ಜಯಿನಿ ಮರಳುಸಿದ್ದೇಶ್ವರ ದೇವಸ್ಥಾನನ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಹೇಳಬೇಕಂದ್ರೆ 12ನೇ ಶತಮಾನದಲ್ಲಿ ಜಗದ್ಗುರು ಶ್ರೀ ಮರಳುಸಿದ್ದೇಶ್ವರಾಧ್ಯರು ಏನಿದಾರಲ್ಲ ಅವರು ಈ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಇದೆಲ್ಲ ನಿಮಗೆ ಗೊತ್ತು ಅಂತ ಅನ್ಕೋಬೋದು. ಅಲ್ಲಿ ಕೇಳಿದರೆ ಅವರು ಅದು ಹಿಸ್ಟ್ರಿ ಇರುತ್ತೆ. ಕಮಿಟಿಯವರಲ್ಲಿ ಯಾರಾದರೂ ಇರ್ತಾರಲ್ಲ ಆಫೀಸಲ್ಲಿ, ಅವರು ಅದು ಹಿಸ್ಟ್ರಿದು ಏನಾದ್ರು ಕೇಳಿದರೆ ಹೇಳ್ತಾರೆ. ಸೊ ನಾನು ಕೇಳಿದೆ, ಈ ಥರ ಯೂಟ್ಯೂಬಿಗೆ ಬೇಕಿತ್ತು ಅಂದಿದ್ದಕ್ಕೆ ಅವ್ರು ಹೇಳಿದರು ಅಷ್ಟೇ. ಓಕೆನಾ? ಮತ್ತು ನಿಮಗೆಲ್ಲ ಇದು ಹೆಂಗೆ ಗೊತ್ತು ಅಂತ ಅನ್ಕೋಬೇಡ್ರಿ. ತುಂಬ ಜನ ಅದನ್ನು ಕೇಳಿ ಕಾಮಿಡಿ ಮಾಡೋರು ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇವರು ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನವರ ಸಮಕಾಲೀನವರು. ಅಂದರೆ ಬಸವಣ್ಣರ ಕಾಲದಲ್ಲಿ ಈ ಮರಳುಸಿದ್ದೇಶ್ವರ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಜಗದ್ಗುರುಗಳು. ಅಷ್ಟೇ ಅಲ್ಲದೆ ಇದು 12ನೇ ಶತಮಾನದಲ್ಲಿ ಉದ್ಭವ ಆಗಿರುವಂಥದ್ದು, ಅಂದರೆ ಸ್ಥಾಪನೆ ಮಾಡಿರುವಂಥದ್ದು. ಮೂಲ ದೇವತೆ ಅಂತಲೇ, ದೇವರು ಅಂತಲೇ ಇದನ್ನು ಪೂಜೆ ಮಾಡ್ತಾ ಇರೋವಂಥದ್ದು. ಆರಂಭದಲ್ಲಿ ಇಲ್ಲಿ ದೇವತೆಯನ್ನು ಕಲಿದೇವ ಅಂತೇಳಿ ಕರಿತಾ ಇದ್ರಂತೆ. ಹೇಳಬೇಕಂದ್ರೆ ಕ್ರಿಸ್ತಶಕ 1268ರಲ್ಲಿ ಶಾಸನಗಳ ಪ್ರಕಾರ ಹೇಳಬೇಕಂದ್ರೆ ದೇವಸ್ಥಾನದ ಹೆಸರು ಮಲ್ಲಿಕಾರ್ಜುನ ಅಂತೇಳಿ ಬದಲಾಯಿಸ್ತಾರಂತೆ ಇದನ್ನು. ಆಗ ಭೋಗಯ್ಯ ಎಂಬ ಭಕ್ತ ಏನು ಮಾಡ್ತಾನೆ, ದೇವಸ್ಥಾನಕ್ಕೆ ಕಾಣಿಕೆ ನೀಡಿದ ಒಂದು ಉಲ್ಲೇಖ ಕೂಡ ಇದೆ ಆ ಟೈಮಲ್ಲಿ. ಅದನ್ನು ಮಲ್ಲಿಕಾರ್ಜುನ ಅಂತ ಕೂಡ ಅದನ್ನ ಕನ್ವೆ ಮಾಡಿ, ಹೇಳಿಬಿಟ್ಟು ಇಲ್ಲಿಗೆ ಅವರು ಭೋಗಯ್ಯ ಅನ್ನೋರು ಒಂದು ಕಾಣಿಕೆಯನ್ನು ನೀಡ್ತಾರಂತೆ. ಅದಾದಮೇಲೆ ಕ್ರಿಸ್ತಶಕ 1529ರಲ್ಲಿ ವಿಜಯನಗರ ಸಾಮ್ರಾಜ್ಯ ಏನು ಅರಸರು ಇದ್ದಾರಲ್ಲ, ಅಚ್ಯುತರಾಯರು, ಅವರು ಈ ಕ್ಷೇತ್ರಕ್ಕೆ ಭೂಮಿ ಮತ್ತು ಧನ ಸಹಾಯನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ರಿಸ್ತಶಕ 1726ರಲ್ಲಿ ಮುಮ್ಮಡಿ ಬಸಪ್ಪನಾಯಕ ಅನ್ನೋರು ದೇವಸ್ಥಾನಕ್ಕೆ ಬೃಹತ್ ಗಂಟೆಯನ್ನು ದಾನ ಮಾಡ್ತಾರಂತೆ. ನೋಡಿ, ವಿಜಯನಗರ ಸಾಮ್ರಾಜ್ಯದ್ದು ಅವಾಗಿನ ಕಾಲದ್ದು ಇವಾಗೂ ಕೂಡ ಅವರೇನೆಲ್ಲ ಎಷ್ಟೆಲ್ಲ ವಿಜಯನಗರ ಸಾಮ್ರಾಜ್ಯದವರು ಹಿಸ್ಟಾರಿಕಲ್ ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ ಇವಕ್ಕೆಲ್ಲ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮುಮ್ಮಡಿ ಬಸಪ್ಪನಾಯಕ ಅನ್ನೋರು ಕೂಡ ಗಂಟೆಯನ್ನು ದಾನ ಮಾಡ್ತಾರಂತೆ. ಆ ಒಂದು ಅವಧಿಯಲ್ಲಿ ಇದನ್ನು ಸಿದ್ದೇಶ್ವರ ಅಂತ ಹೇಳಿ ಹೆಸರನ್ನು ಕರೀತಾರಂತೆ. ಈ ಉಜ್ಜಯಿನಿ ಸಿದ್ದೇಶ್ವರಂಗೆ ಉಜ್ಜಯಿನಿ ಮರಳುಸಿದ್ದೇಶ್ವರ ಅಂತೇಳಿ. ಹಾಗೆ ಅಚ್ಯುತರಾಯರು
ಇದನ್ನು ಪ್ರಸಿದ್ಧಿ ಆಯಿತು ಅಂತ ಹೇಳಿದ್ದಾರೆ. ಈ ಕ್ಷೇತ್ರಕ್ಕೆ ಭೂಮಿ ಮತ್ತು ಧನ ಸಹಾಯ ಮಾಡಿದಾರಲ್ವ, ಅಂದರೆ ಹಣ ಸಹಾಯ. ಹಾಗೆ ಇವರು ಮುಮ್ಮಡಿ ಬಸಪ್ಪ ನಾಯಕ ಅವರು ಗಂಟೆ ದಾನ ಮಾಡಿ ಆ ಟೈಮಲ್ಲೇ ಇದಕ್ಕೆ ಸಿದ್ದೇಶ್ವರ ಅನ್ನೋ ಒಂದು ಹೆಸರನ್ನು ಪಡೀತು ಅಂತೇಳಿ ಒಂದು ಹಿಸ್ಟಾರಿಕಲ್ ಬುಕ್ಕಲ್ಲಿ ಗೊತ್ತಾಗುತ್ತೆ. ಹೇಳ್ಬೇಕಂದ್ರೆ ಸಾಂಸ್ಕೃತಿಕ ಪರಂಪರೆ ವಿಶೇಷತೆಗಳು ನೋಡೋದಾದರೆ ಇಲ್ಲಿ ಹೊರಗೆ ಹಂಪಿ ನೋಡಬೇಕಂತೆ, ಒಳಗೆ ಉಜ್ಜಿನಿ ನೋಡಬೇಕಂತೆ. ಅದು ನಿಜವಾಗ್ಲೂ ಹೇಳಿರೋ ಮಾತಿನ ಥರನೇ ಇದೆ. ಆ ಥರ ಒಂದು ಕೆತ್ತನೆ ತುಂಬ ಚೆನ್ನಾಗಿದೆ. ಒಳಗಡೆ ಉಜ್ಜಿನಿ ದೇವಸ್ಥಾನ ಅಂದರೆ ತಪ್ಪಿಲ್ಲ. ಅದಕ್ಕೆ ಅನಿಸುತ್ತೆ ಮೇ ಬಿ ದೊಡ್ಡವರು ಆ ಥರ ಗಾದೆ ಮಾಡಿರೋದು, ಹೊರಗೆ ಹಂಪಿ ನೋಡು ಒಳಗೆ ಉಜ್ಜಯಿನಿ ನೋಡು ಅಂತೇಳಿ. ಯಾವುದೇ ಆಗಲಿ ಗಾದೆ ಮಾತು ಸುಳ್ಳೆಲ್ಲ ಗಾಯ್ಸ್. ನಾನು ಕೆಲವೊಂದು ಗಾದೆಗಳನ್ನು ಯೂಸ್ ಮಾಡ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ, ಓ ಅಜ್ಜಿ ಕಾಲದ್ದು ಗಾದೆ ಹೇಳ್ತೀಯಾ ಅಂತಂದು. ಬಟ್ ಅದೇನೋ ಒಂದು ಕಾಮಿಡಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಕೆಲವೊಂದು ಟ್ಯಾಲಿ ಮಾಡೋದು ಜಾಸ್ತಿ ನಾನು ಗಾದೆ ಮಾತನ್ನು. ಸೊ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹೊರಗೆ ಹಂಪಿ ನೋಡಬೇಕು, ಒಳಗೆ ಉಜ್ಜಯಿನಿ ನೋಡಬೇಕು ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಗಾದೆಯನ್ನು ರಚನೆ ಮಾಡಿದ್ದಾರೆ ಅಂದರೆ ತಪ್ಪಿಲ್ಲ. ಹಾಗೆ ಇದೆ. ಹೊರಗೆ ಹಂಪಿ ನೋಡೋದು, ನಾನು ಹಂಪಿಗೆ ಹೋಗಿಲ್ಲ ಹೇಳ್ಬೇಕಂದ್ರೆ, ಇದುವರೆಗೂ ನಾನು ಹಂಪಿ ನೋಡಿಲ್ಲ. ತುಂಬ ಜನ ನಗ್ತಾರೆ, ಹಂಪಿ ನೋಡಿಲ್ಲ ಅಂತ. ನಾನು ಹಂಪಿ ನೋಡಿಲ್ಲ ಹೇಳ್ಬೇಕಂದ್ರೆ. ಹೋಗಬೇಕು, ಅದು ಯಾವಾಗ ಟೈಮ್ ಸಿಗುತ್ತೋ ನಂಗೆ ಗೊತ್ತಿಲ್ಲ. ಈಗ ಉಜ್ಜಿನಿ ನೋಡಿದ್ದೀನಿ, ಉಜ್ಜಿನಿ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೇ ಅದ್ಭುತ ಒಂದು ಒಳಾಂಗಣ ಅಂದರೆ ತಪ್ಪಿಲ್ಲ ಈ ದೇವಸ್ಥಾನದ್ದು. ವಾಸ್ತುಶಿಲ್ಪ ಇದೆ ಗಾಯ್ಸ್, ವಾವ್ ಸೂಪರ್ ಆಗಿದೆ ಅಂದರೆ ತಪ್ಪಿಲ್ಲ. ಅದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಎಷ್ಟು ತಲೆ ಉಪಯೋಗಿಸಿದಾರಲ್ಲ. ಇವತ್ತೆಲ್ಲ ನಾವು ಇಂಜಿನಿಯರ್ಸು, ಆರ್ಕಿಟೆಕ್ಚರ್ಸು, ಅವರು ಇವರು ಅಂತ ಹೇಳ್ತೀವಿ. ಅವರು ಆವತ್ತಿನ ಕಾಲದಲ್ಲೇ ಆ ಒಂದು ರೇಂಜಿಗೆ ಅದು ಯಾವ ಥರ ವಾಸ್ತುಶಿಲ್ಪ ನಿರ್ಮಾಣ ಮಾಡಿದಾರೋ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಇಲ್ಲಿ ಕೃಷ್ಣಶಿಲೆ ಮತ್ತು ಶಿವಲಿಂಗ, ಸಹಸ್ರದಳ ಕಮಲ ಮತ್ತು ಗಜಲಕ್ಷ್ಮಿ ಕೆತ್ತನೆನ ತುಂಬ ಚೆನ್ನಾಗೇ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಶಿಖರ ಇದರಲ್ಲಿ ಮೇಯ್ನ್ ಬಂದುಬಿಟ್ಟು ಉಜ್ಜಿನಿ ಮಳುಸಿದ್ದೇಶ್ವರಂದು ಶಿಖರ ತೈಲಾಭಿಷೇಕ ಅಂದರೆ ತಪ್ಪಿಲ್ಲ. ವೈಶಾಖ ಮಾಸದಲ್ಲಿ ಏಪ್ರಿಲ್ ಮೇ ಟೈಮಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಇದು ಹೋದ ಮಂತಲ್ಲಿ ಆಯಿತು, ಅಂದರೆ ಹೋದ ತಿಂಗಳೆಲ್ಲ ಆಗಿದೆ. ನಾವು ಆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಹೋಗಿರೋವಂಥದ್ದು. ಈ ಸಮಯದಲ್ಲಿ ದೇವಸ್ಥಾನದ ಗೋಪುರಕ್ಕೆ ಶಿಖರಕ್ಕೆ 100 ಲೀಟ್ರ್ ಎಣ್ಣೆನ ಸುರಿತಾರೆ. ಅದು ಒಂದು ಮನೆಯಿಂದ ಬರುತ್ತಂತೆ. ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ಅದಕ್ಕೂ ಒಂದು ವಿಶಿಷ್ಟ ಕಥೆನೇ ಇದೆ. ಅದು ಅವರು ತರಬೇಕಂತೆ ಆ ಒಂದು ತೈಲನ. ಅವರು ತಂದ ಮೇಲೆ ಆ ಒಂದು ಮನೆತನದವರು ತಂದು ಅದಕ್ಕೆ ಎಣ್ಣೆನ ಅರ್ಪಿಸ್ಬೇಕಂತೆ. ಆವಾಗಲೇ ಅದು ಏನೋ ಶ್ರೇಷ್ಠ ಅಂತ ಏನೋ ಹೇಳ್ತಾರೆ. ಹಂಗಾಗಿ ಅದನ್ನ ನೆಕ್ಸ್ಟ್ ಹಿಸ್ಟ್ರಿಲಿ ಹೇಳ್ತೀನಿ. ಅದು ತುಂಬ ಚೆನ್ನಾಗಿದೆ ಕೇಳೋದಕ್ಕೆ. ತೈಲಾಭಿಷೇಕ ನಡೆಯೋದು ಆ ಒಂದು ಮನೆತನದವರಿಂದನೇ ಅಂತ ಒಂದೇನೋ ಇದೆ. ಅದು ಇವಾಗ ಹೇಳೋಕ್ಕೆ ತುಂಬ ಲೆಂತಿ ಇದೆ, ಸೊ ಹೇಳೋಕ್ಕಾಗಲ್ಲ. ಇಷ್ಟನ್ನು ಹೇಳಿದ್ದೀನಿ. ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಗೈಸ್, ಇವಾಗ ನಾವು ಬಂದಿದ್ದೀವಿ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ದೇವಸ್ಥಾನಕ್ಕೆ. ಹೇಳ್ಬೇಕಂದ್ರೆ ಇದು ಕೂಡ ಕೊಟ್ಟೂರು ಏನಿದೆ ಅಲ್ಲ, ಕೊಟ್ಟೂರೇಶ್ವರ ದೇವಸ್ಥಾನ ಜಗಳೂರು ಭಾಗದಲ್ಲೇ ಬರೋ ಅಂಥದ್ದು. ಇದು ಕೂಡ ಧಾರ್ಮಿಕ ಇತಿಹಾಸದಲ್ಲಿ ಒಂದು ಅಂದರೆ ತಪ್ಪಿಲ್ಲ. ಹಾಗೆ ಸಂಸ್ಕೃತಿಯಲ್ಲೂ ಕೂಡ ಇದು ಪ್ರಮುಖ ಸ್ಥಾನವನ್ನೇ ಪಡೆದಿದೆ. ಹೇಳಬೇಕಂದ್ರೆ ಕೊಟ್ಟೂರೇಶ್ವರ ಸ್ವಾಮಿ 15-16ನೇ ಶತಮಾನದ ಒಂದು ಶ್ರೇಷ್ಠ ಶರಣ ಮತ್ತು ಸಮಾಜವಾದಿ ಸಂತರಾಗಿರ್ತಾರೆ ಕೊಟ್ಟೂರೇಶ್ವರ ಸ್ವಾಮಿಯವರು. ಸೊ ಆ ಒಂದು ಕಾಲದಲ್ಲಿ ಇದು ಉಜ್ಜಿನಿ 12ನೇ ಶತಮಾನದ್ದು, ಬಟ್ ಇದು 15 ಮತ್ತು 16ನೇ ಶತಮಾನದ ಬಾಳಿ ಬದುಕಿದಂಥ ಒಬ್ಬ ಶ್ರೇಷ್ಠ ಶರಣ ಮತ್ತು ಸಮಾಜವಾದಿ ಕೊಟ್ಟೂರೇಶ್ವರ ಸ್ವಾಮಿ ಏನಿದಾರಲ್ಲ, ಅವ್ರ ಸಂತರ ಒಂದು ದೇವಸ್ಥಾನ ಇದಾಗಿದೆ. ಹೇಳ್ಬೇಕಂದ್ರೆ ಕೊಟ್ಟೂರೇಶ್ವರ ಸ್ವಾಮಿ ಇತಿಹಾಸ ಮತ್ತು ಹಿನ್ನೆಲೆ ಕೂಡ ಒಂದಿದೆ. ದೈವಿಕ ನಂಬಿಕೆ ಅಂತಂದರೆ ತಪ್ಪಿಲ್ಲ. ವೀರಶೈವ ಧರ್ಮ ಮತ್ತು ಸಾಮಾನ್ಯ ಜನರಿಗೆ ಕಷ್ಟ ಬಂದಾಗ ಕೈಲಾಸದಿಂದ ಶಿವಪಾರ್ವತಿಯರ ಆಜ್ಞೆ ಮೇರೆಗೆ ನಂದಿ ಭೂಲೋಕಕ್ಕೆ ಅಂದರೆ ಸಂತ ರೂಪದಲ್ಲಿ ಬರ್ತಾರಂತೆ. ಅವತರಿಸಿ ಬಂದಿರೋ ಅಂಥದ್ದು ಜನರ ಒಂದು ಧಾರ್ಮಿಕ ನಂಬಿಕೆ ಆಗಿದೆ ಇಲ್ಲಿ. ಅಂದರೆ ನಂದಿನೇ ಏನು
ಕೈಲಾಸದಿಂದ ಶಿವ ಪಾರ್ವತಿಯವರು ಹೇಳ್ತಾರಂತೆ. ಆ ಒಂದು ಆಜ್ಞೆ ಮೇರೆಗೆ ನಂದಿ ಬಂದು ಭೂಲೋಕಕ್ಕೆ ಸಂತನ ರೂಪದಲ್ಲಿ ಜನ್ಮ ತಾಳಿದ್ದಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಇದೆ. ಹಾಗೆಯೇ ನರಸಿಂಹಪುರ ಈ ಸಂತರು ಮೊದಲು ಬಂದಿದ್ದು ಕೊಟ್ಟೂರಿನ ಹಳೆಯ ಹೆಸರಾದ ನರಸೀಪುರನ ಏನು ಶಿಕಾರಿಪುರ ಎಂಬ ಗ್ರಾಮಕ್ಕೆ ಇವರು ಬರ್ತಾರಂತೆ. ಅದಾದಮೇಲೆ ಭಕ್ತರ ಕಷ್ಟ ಎಲ್ಲ ನೋಡಿ ಪರಿಹರಿಸೋಕ್ಕೋಸ್ಕರ ಕೇಳಿದ್ದನ್ನು ಕೊಡುವ ಈಶ್ವರನನ್ನು ಜನರು ಪ್ರೀತಿಯಿಂದ, ಅಂದರೆ ಏನೇ ಬೇಡ್ಕೊಂಡ್ರೂ ಇಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಕೊಟ್ಟೂರೇಶ್ವರ, ಕೊಡು ಪ್ಲಸ್ ಈಶ್ವರ ಕೊಟ್ಟೂರೇಶ್ವರ ಅಂತೇಳಿ ಕರೀತಾರಂತೆ. ಈ ಒಂದು ಜನರು ಪ್ರೀತಿಯಿಂದ ಕರೆದಿರೋದು ಕೊಟ್ಟೂರೇಶ್ವರ ಸ್ವಾಮಿ ಅಂತ ಕರೀತಾರೆ. ಹಾಗಾಗಿ ಇದು ಶಿಕಾರಿಪುರ ಎಂಬ ಗ್ರಾಮಕ್ಕೆ ಇವರೇ ಫಸ್ಟ್ ಬಂದಿದ್ದು ಅನ್ನೋ ಒಂದು ನಂಬಿಕೆ. ಹಾಗೆ ಅಷ್ಟೇ ಅಲ್ಲದೆ ಮೊಘಲ್ ದೊರೆ ಅಕ್ಬರ ಒಡನಾಟದಲ್ಲಿ ಹೇಳ್ಬೇಕಂದ್ರೆ ಮೊಘಲ್ ಸಾಮ್ರಾಜ್ಯ ಕೇಳಿರ್ತೀರಲ್ವ, ಆ ಒಬ್ಬ ರಾಜ ಅಕ್ಬರನ ಒಡನಾಟದಲ್ಲಿ ದೆಹಲಿ ದೊರೆ ಅಕ್ಬರನು ಕೂಡ ಕೊಟ್ಟೂರೇಶ್ವರ ಪವಾಡಗಳನ್ನು ಕೇಳಿ ಇಲ್ಲಿಗೆ ಭೇಟಿ ನೀಡಿದಾರಂತೆ. ನೋಡಿ ಎಷ್ಟು ಇತಿಹಾಸ ಹೊಂದಿದೆ ಈ ಒಂದು ದೇವಸ್ಥಾನ. ಸ್ವಾಮಿ ಪವಾಡಕ್ಕೆ ಅವರು ಕೂಡ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಕೂಡ ತಲೆಬಾಗಿದ್ದಾನೆ ಅನ್ನೋ ನಂಬಿಕೆ ಇದೆ. ಈ ಒಂದು ದೇವಸ್ಥಾನದ್ದು ಸಂಸ್ಕೃತಿ ಏನಪ್ಪ ಅಂದರೆ ಪಾದಯಾತ್ರೆ ಹೋಗೋದು ತುಂಬ ಫೇಮಸ್ ಈ ಒಂದು ದೇವಸ್ಥಾನಕ್ಕೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಏನು ರಥೋತ್ಸವ ನಡೆಯುತ್ತಲ್ಲ, ಆ ಟೈಮಲ್ಲಿ ಪಾದಯಾತ್ರೆ ಹೋಗ್ತಾರೆ. ತುಂಬ ಜನ ಎಲ್ಲೆಲ್ಲಿಂದನೋ ಬಂದಿರ್ತಾರಂತೆ, ಅಷ್ಟು ಜನ ಸೇರುತ್ತೆ ಅಂತ ಹೇಳೋದನ್ನು ಕೇಳಿದ್ದೀನಿ. ನಾನು ಪಾದಯಾತ್ರೆ ಟೈಮಲ್ಲೆಲ್ಲ ಹೋಗಿಲ್ಲ, ನಡುವೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ. ಜಾಸ್ತಿ ಕೊರ್ದಿದ್ದೀನಿ ಅಂತ ಅನ್ಕೋಬೇಡಿ ಗೈಸ್, ಓಕೆನಾ? ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಮರಿದಿರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರೋದಾ? ಬಾಯ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.